ಸರಿ. ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇವಾಗ ಟಾಪಿಕ್ ಏನಂದರೆ, ರ್ಯಾಪಿಡೋ ಊಬರ್ ಬ್ಯಾನ್ ಆಗಿದೆ ಅಂತ ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಅದು ಬಗ್ಗೆ ನಾನು ಟಾಪಿಕ್ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ರ್ಯಾಪಿಡೋ ಊಬರ್ ಯಾರಿಗೆ ಪ್ರಾಬ್ಲಮ್ ಆಗಿದೆ? ಪಬ್ಲಿಕ್ ಪ್ರಾಬ್ಲಮ್ ಆಗ್ತಿಲ್ಲಲ್ಲ. ಪಬ್ಲಿಕ್ ಯಾರಿಗೂ ಹೇಳ್ತಾ ಇರಲಿಲ್ಲ ಬ್ಯಾನ್ ಮಾಡೋಕ್ಕೆ. ಇವಾಗ ಸಡನ್ನಾಗಿ ಏನಕ್ಕೆ ಬ್ಯಾನ್ ಮಾಡಿದಾರೆ ಗೊತ್ತಿಲ್ಲ. ಪಾಪ ಎಷ್ಟು ಜನ ಹುಡುಗರು ಕಾಲೇಜ್ ಫೀಸ್ಗೋಸ್ಕರ ಅವರೇ ಸ್ವಂತವಾಗಿ ದುಡಿತಾ ಇರ್ಬೋದು, ಪಾರ್ಟ್ ಟೈಮ್ ಆಗಿ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರೋರು ಮಾಡ್ತಾ ಇದ್ದಾರೆ, ಮತ್ತೆ ಎಲ್ಲ ಥರದವರು ಕೆಲಸ ಮಾಡ್ತಿದ್ದಾರೆ. ಇವಾಗ ಎಲ್ಲ ಊರು ಬಿಟ್ಟು ಊರು ಬಂದಿದ್ದಾರೆ ದುಡಿಯೋಕ್ಕೆ ಅಂತ. ಇವಾಗ ನೋಡಿದ್ರೆ ಮನೆ ಬಾಡಿಗೆಗಳಾಗಲಿ, ಫೀಸ್ಗಳಾಗಲಿ, ರೆಂಟ್ಗಳು ಎಷ್ಟು ಹೇರಿದಾವೆ. ಅಪ್ಪ ಇವಾಗ ಸಡನ್ನಾಗಿ ಅವ್ರ ಕೆಲಸ ಸ್ಟಾಪ್ ಮಾಡಿದ್ದಾರೆ. ಎಷ್ಟು ಪ್ರಾಬ್ಲಮ್ ಆಗ್ತಿರ್ಬೇಕು ಅವರಿಗೆ. ಇನ್ನೊಂದು ಏನು ವಿಚಾರ ಅಂದರೆ, ಬ್ಯಾನ್ ಮಾಡ್ತಿರೋದು RTO ಅವರು ಫಸ್ಟ್ ಮುಂಚೆನೆ ತಿಳಿಸ್ಬೇಕಿತ್ತು ಪಬ್ಲಿಕ್ಗೆ. ಅವ್ರ ಪಾಪ ಬೇರೆ ಏನಾದರೂ ಕೆಲಸ ಮಾಡ್ಕೊತಿದ್ರಲ್ಲ, ಸಡನ್ನಾಗಿ ಬ್ಯಾನ್ ಮಾಡಿ ಈ ಥರ ಸ್ಟಾಪ್ ಮಾಡಿದ್ದಾರೆ ರ್ಯಾಪಿಡೋ ಊಬರ್ ಅಂದ್ಬಿಟ್ಟು. ಸಡನ್ನಾಗಿ ಗಾಡಿನೆಲ್ಲ ಸೀಸ್ ಮಾಡಿದ್ದಾರೆ, ಸಡನ್ನಾಗಿ ಫೈನ್ ಹಾಕಿದ್ದಾರೆ. ಎಷ್ಟು ಪ್ರಾಬ್ಲಮ್ ಆಗಿರ್ಬೋದು. ಒಂದೊಂದು ದಿವಸಕ್ಕೆ ಅವ್ರ ಪಾಪ ಎಷ್ಟು ಕಷ್ಟಪಟ್ಟಿರ್ತಾರೆ. ಏನು ಡ್ರೈವಿಂಗ್ ಅಂದರೆ ತುಂಬ ಈಸಿ ಅಲ್ಲ. ಪಾಪ ಎಷ್ಟೋ ಜನ ಹೆಣ್ಮಕ್ಳಿಗೂ ತುಂಬ ಹೆಲ್ಪ್ ಆಗಿದೆ ರ್ಯಾಪಿಡೋ ಊಬರ್ ಆ್ಯಪ್ಗಳು. ಇವಾಗ ಸಡನ್ನಾಗಿ ಬ್ಯಾನ್ ಮಾಡಿದ್ದಾರೆ, ತುಂಬ ಬೇಜಾರಾಗ್ತಾ ಇದೆ. ಇನ್ನೊಂದು ವಿಚಾರ ಅಂದರೆ, ಇವಾಗ ಸ್ವಿಗ್ಗಿ ಝೊಮ್ಯಾಟೋನು ಬ್ಯಾನ್ ಮಾಡ್ತೀನಿ ಅಂತ ಇದ್ದಾರೆ. ಎಷ್ಟು ಪ್ರಾಬ್ಲಮ್ ಮಾಡ್ತಿದೆ, ಪಬ್ಲಿಕ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅದು. ಈ ಗೋರ್ಮೆಂಟ್ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸೋಕ್ಕೆ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ರಿಕ್ವೆಸ್ಟ್ ಮಾಡ್ಕೊಂಡೆ. ಪ್ಲೀಸ್ ಎಲ್ಲರೂ ಮಾತಾಡೋಣ ಇದ್ರ ಬಗ್ಗೆ. ನಾವು ಮಾತಾಡಿಲ್ಲ ಅಂದರೆ ಇದು ಸೊಲ್ಯೂಷನ್ ಸಿಗಲ್ಲ. ಏನಕ್ಕೆ ಬ್ಯಾನ್ ಮಾಡಬೇಕು? ಏನು ಪ್ರಾಬ್ಲಮ್ ಆಗ್ತಿದೆ? ಪಬ್ಲಿಕ್ಗೆ ಯಾರು ಫೋರ್ಸ್ ಮಾಡಿ ನಮ್ಮ ಗಾಡಿ ಹತ್ತಿ ನಮ್ಮ ಗಾಡಿ ಕೂತ್ಕೊಳ್ಳಿ ಅಂತ ಪಬ್ಲಿಕ್ ಯಾರು ಫೋರ್ಸ್ ಮಾಡ್ತಾ ಇರಲ್ಲ. ರ್ಯಾಪಿಡೋ ಆಗಲಿ, ಊಬರ್ ಆಗಲಿ, ಸ್ವಿಗ್ಗಿ ಝೊಮ್ಯಾಟೋ ಆ್ಯಪ್ಗಳಾಗಲಿ, ಫುಡ್ ಅವ್ರು ನಮ್ಮದು ಬುಕ್ ಮಾಡಲೇಬೇಕಂತ ಯಾರು ಫೋರ್ಸ್ ಮತ್ತೆ ಪ್ರೆಸರ್ ಮಾಡ್ತಾ ಇಲ್ಲ. ಅಂಥದ್ದಿದ್ದಾಗ ಇವಾಗ ಯಾಕೆ ಸಡನ್ನಾಗಿ ಬ್ಯಾನ್ ಮಾಡಿದ್ದಾರೆ? ಇವಾಗ ಅವ್ರು ಎಲ್ಲಿ ಹೋಗ್ಬೇಕು? ಪಾಪ ಅವರು ಫ್ಯಾಮಿಲಿದು ಇವರೇ ದುಡಿದು ಹಾಕೋದು ಇರುತ್ತೆ ಒಂದೊಂದು ಮನೆಯಲ್ಲಿ. ಮತ್ತು ಮಕ್ಕಳು ಎಜುಕೇಷನ್ಗೆ ತಂದೆ ತಾಯಿ ದುಡಿಯೋದು ಸಾಕಾಗಲ್ಲ. ಇಲ್ಲಾಂದರೆ ಅವರು ದುಡಿಯೋ ಥರ ಇರಲ್ಲ. ಅದಕ್ಕೆ ಏನು ಮಾಡ್ತಾರೆ ಇವರು, ಈ ಥರ ಪಾರ್ಟ್ ಟೈಮನ್ನ ಚೂಸ್ ಮಾಡಿಕೊಂಡು ಎಜುಕೇಷನ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಏನಕ್ಕೆ ಆ ಥರ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಾಗ್ತಾನೆ ಇಲ್ಲ. ನನಗಂತೂ ತುಂಬ ಅಂದರೆ ಇದ್ರ ಬಗ್ಗೆ ತಿಳ್ಕೊಂಡಾಗಿಂದ ತುಂಬ ಬೇಜಾರಾಗ್ತಾ ಇದೆ. ಇವಾಗ RTO ಅವರು ಸಡನ್ನಾಗಿ ಸ್ಟಾಪ್ ಮಾಡಿದ್ದಾರೆ, ಅದಕ್ಕೆ ಏನು ಹೇಳ್ತೀರಾ? ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ ನನಗೆ ಇದ್ರ ಬಗ್ಗೆ. ನನಗೆ ಇವಾಗ ಆಟೋದವ್ರಿಗೂ ನಾನು ಏನು ಹೇಳಲ್ಲ, ಯಾಕಂದರೆ ಅವರು ಪಾಪ ದುಡಿತಾ ಇದ್ದಾರೆ, ಅವ್ರಿಗೂ ಫ್ಯಾಮಿಲಿ ಮನೆ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಇವಾಗ ರ್ಯಾಪಿಡೋ ಇವಾಗ ಒಂದು ಗಾಡಿ ಬುಕ್ ಮಾಡ್ಕೊತಾರಂದರೆ ಅದ್ರೊಳಗೆ ಎಷ್ಟು ಚೆನ್ನಾಗಿ ಬುಕ್ ಮಾಡ್ಕೊಳ್ಳೋದು? ಓನ್ಲಿ 1 ನಂಬರ್, ಒಬ್ಬರೇ ಹೋಗೋಕ್ಕಾಗೋದು ಅದರೊಳಗೆ. ಈ ಆಟೋದಲ್ಲಿ 4 ಜನ ಇದ್ದು 4 ಜನ 3 ನಂಬರ್ಸ್ 2 ನಂಬರ್ಸ್ ಇದ್ದರೆ ಆಟೋ ಬುಕ್ ಮಾಡ್ಕೊಂಡ್ರೆ ಕ್ಯಾಬ್ ಬುಕ್ ಮಾಡ್ಕೊತಾರೆ. ನಿಮಗೆ ಇದು ಆ ಗಾಡಿಯಲ್ಲಿ ಬರೀ ಒಬ್ಬರಿಗೆ ಆಟೋ ಏನು ಬುಕ್ ಮಾಡ್ಕೊಳಕ್ಕಾಗುತ್ತೆ? ಅದು ಅವ್ರ ಇಷ್ಟ, ಪಬ್ಲಿಕ್ ಇಷ್ಟ. ನಾವು ಯಾರನ್ನೂ ಫೋರ್ಸ್ ಮಾಡಲ್ಲ. ಹಂಗಂದ್ಬಿಟ್ಟು ಇವ್ರನ್ನೇ ಬ್ಯಾನ್ ಮಾಡಿ ಇವ್ರು ಇಡಿಸಿ ಅಂತ ನಾವು ಹೇಳಲ್ಲ. ಯಾಕಂದರೆ ಎಲ್ಲನೂ ಬೇಕು ನಮಗೆ. ಆಟೋನೂ ಬೇಕು, ಕ್ಯಾಬ್ ಬೇಕು, ಊಬರ್ ಬೇಕು, ರ್ಯಾಪಿಡೋ ಬೇಕು, ಸ್ವಿಗ್ಗಿ ಬೇಕು, ಝೊಮ್ಯಾಟೋನೂ ಬೇಕು ಎಮರ್ಜೆನ್ಸಿಗೆ. ಇವಾಗ ಗ್ಯಾಸ್ ಖಾಲಿ ಆಗುತ್ತೆ, ಗ್ಯಾಸ್ ಖಾಲಿ ಆದರೆ ನಾವೇನು ಮಾಡ್ತೀವಿ? ಈ ಸ್ವಿಗ್ಗಿಯಲ್ಲಿ ಇಲ್ಲ ಝೊಮ್ಯಾಟೋದಲ್ಲಿ ಬುಕ್ ಮಾಡ್ಕೊಳ್ಳೋ ಅಂತ ಮಾಡ್ತೀವಿ. ಇವಾಗ ಅವು ಬ್ಯಾನ್ ಮಾಡಿದ್ರೆ ಇನ್ನೇನು ಮಾಡಬೇಕು? ಇದ್ದಿದ್ದಾಗೆ ಗ್ಯಾಸ್ ರೇಸ್ ಮಾಡಿದ್ರಿ. ಅವಾಗ್ಲೂ ಎಲ್ಲರೂ ಸುಮ್ಮನೆ ಇದ್ದರು. ಅದ್ರ ಬಗ್ಗೆ ಸ್ವಲ್ಪ ಜನ ಮಾತಾಡಿದ್ರೆ ಆದ್ರೂ ಅಮೌಂಟು ಇಷ್ಟು ಅಷ್ಟು ಅಂತ ಅರೇಂಜ್ ಮಾಡಿಕೊಂಡು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತಿದ್ರು. ಬಟ್ ಇವಾಗ ಇದ್ರ ಬಗ್ಗೆ ನಾನು ತುಂಬ ಬೇಜಾರಾಯ್ತು. ಹಂಗಾಗಿ ಮಾತಾಡ್ತಾ ಇದ್ದೀನಿ ನಾನು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಕಾಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಮನಸ್ಸಲ್ಲಿ ಏನಿದೆ, ನಿಮ್ಗೆ ಏನು ಅನಿಸ್ತು ವಿಡಿಯೋ ನೋಡಿ ಅದ್ರ ಬಗ್ಗೆ ನೀವೆಲ್ಲ ನನಗೆ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಯಾವ್ದಾದ್ರು ಒಳ್ಳೆ ಟಾಪಿಕ್ ಬಂದರೆ, ಇಲ್ಲಾಂದರೆ ಯಾವ್ದಾರು ನಿಮಗೂ ತಿಳಿಸಿ ಗೊತ್ತಿರೋ ಟಾಪಿಕ್ ಯಾವ್ದಾರು ಮಾತಾಡೋಕ್ಕೆ ಹೇಳಿದ್ರೆ ನಾನು ಖಂಡಿತ ವಿಡಿಯೋ ಮಾಡಿ ಮಾತಾಡ್ತೀನಿ. ಓಕೆನಾ? ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ತುಂಬ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.